ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಚ್.ಡಿ. ರೇವಣ್ಣ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ದಿನ ಎಸ್ಐಟಿಗೆ ವಹಿಸಲಾಗಿದೆ. ತನಿಖೆಯನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಸ್ಟಡಿಯಲ್ಲಿ ಇದ್ದಾರೆ ರೇವಣ್ಣ ಭೇಟಿಗೆ ವಕೀಲ ಶಂಕರಪ್ಪ ಬಂದಿದ್ದಾರೆ. ಪ್ರತಿದಿನ ವಕೀಲರ ಭೇಟಿಗೆ ಅನುಮತಿಯನ್ನ ಕೂಡ ಕೊಡಲಾಗಿದೆ. 1 ಗಂಟೆ ರೇವಣ್ಣ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ವಕೀಲ ಶಂಕರಪ್ಪ ಜೊತೆ ರೇವಣ್ಣ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬೇಲ್ ವಿಚಾರವಾಗಿಯೂ ಕೂಡ ಇಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಬೇಲ್ ಸಿಗುವಂತಹ ಸಾಧ್ಯತೆ ಇದೆಯಾ, ಯಾವ ರೀತಿಯಾಗಿ ಎಷ್ಟು ದಿನ ಟೈಮ್ ತೆಗೆದುಕೊಳ್ಬೋದು ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ಕೊಳ್ತಾ ಇದ್ದಾರೆ ರೇವಣ್ಣ. ಕಿಡ್ನಾಪ್ ಪ್ರಕರಣದಲ್ಲಿ ನನ್ನದೇನು ತಪ್ಪಿಲ್ಲ, ರಾಜಕೀಯವಾಗಿ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ರೇವಣ್ಣ. ಅದೇ ರೀತಿಯಾಗಿ 4 ದಿನ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ರೇವಣ್ಣ. ಎಷ್ಟೇ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ನನ್ನದು ಯಾವುದೇ ಕೈವಾಡ ಇಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತ ಅಷ್ಟೇ ಉತ್ತರವನ್ನ ಕೊಡ್ತಾ ಇದ್ದಾರೆ. ಉಳಿದಂತಹ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರಿಸ್ತಾ ಇಲ್ಲ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಪ್ರತಿದಿನ ವಕೀಲರ ಭೇಟಿಗೆ ಅಂತ ಹೇಳಿ ಅನುಮತಿಯನ್ನ ಕೂಡ ಕೊಡಲಾಗಿದೆ. ಅದು 1 ಗಂಟೆಗಳ ಕಾಲಾವಕಾಶವನ್ನ ಕೊಡಲಾಗಿದೆ ರೇವಣ್ಣ ಅವರ ಭೇಟಿಗೆ. ವಕೀಲ ಶಂಕರಪ್ಪ ಜೊತೆ ರೇವಣ್ಣ ಮಾತುಕತೆಯನ್ನ ಆಡಲಿದ್ದಾರೆ. ಕೇವಲ 1 ಗಂಟೆ ಅಷ್ಟೇ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಮಾದೇಶ್, ಇನ್ನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನದೇನೂ ತಪ್ಪಿಲ್ಲ, ನಾನು ಈ ಕಿಡ್ನಾಪ್ ಪ್ರಕರಣಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಒಂದು ಕಡೆ ಆದರೆ ವಕೀಲರ ಭೇಟಿಗೆ 1 ಗಂಟೆ ಅವಕಾಶವನ್ನ ಕೊಡಲಾಗಿದೆ. ಈಗಾಗಲೇ ವಕೀಲರು ಆಗಮಿಸಿದ್ದಾರಾ, ಭೇಟಿಯಾಗಿದ್ದಾರಾ, ಏನ್ ಸಿಗ್ತಾ ಇದೆ ಮಾಹಿತಿ ಅಂತ? ರಮ್ಯ, ಈ ಒಂದು ಕೇಸ್ನಲ್ಲಿ ಇಲ್ಲಿವರೆಗೂ ಕೂಡ ಒಂದಷ್ಟು ಚರ್ಚೆಗಳಿತ್ತು. ರೇವಣ್ಣ ಅವರ ವಿರುದ್ಧ ಸಾಕಷ್ಟು ಆರೋಪಗಳಿತ್ತು. ರೇವಣ್ಣ ಕೂಡ ಇದ್ರ ಬಗ್ಗೆ ಬಹಿರಂಗವಾಗಿ ಎಲ್ಲೂ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಆಗಿ ಏನು ಹೇಳಿರಲಿಲ್ಲ. ಜೊತೆಗೆ ಒಂದಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕ್ತಿದ್ರು. ಆದರೆ ನಿನ್ನೆ ರೇವಣ್ಣ ಅವರು ಹೇಳಿರುವಂಥ ಒಂದು ಹೇಳಿಕೆಯಿಂದ ಸದ್ಯಕ್ಕೆ ಈ ಕೇಸ್ನಲ್ಲಿ ಒಂದಷ್ಟು ಅದಲು ಬದಲಾವಣೆ ಆಗಿರ್ಬೋದು, ಅಷ್ಟು ಸತ್ಯಾಸತ್ಯತೆಗಳನ್ನು ಹುಡುಕೋ ಪ್ರಯತ್ನದಲ್ಲಿ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಒಂದು ಕಡೆ SIT ಅಧಿಕಾರಿಗಳು ಅವರನ್ನು ತೀವ್ರ ವಿಚಾರಣೆ ನಡೆಸಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಅವರ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ, ಸಂತ್ರಸ್ತೆಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈಗಾಗಲೇ ಒಂದಷ್ಟು ಏನು ಡಾಕ್ಯುಮೆಂಟ್ ಆಗಿರ್ಬೋದು, ಒಂದಷ್ಟು ಎವಿಡೆನ್ಸ್ಗಳೇನು ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದರೆ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರನ್ನು ಹೊರಗಡೆ ತರುವಂಥ ಯತ್ನ, ಅಂದರೆ ಬೇಲ್ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬರೋದಕ್ಕೂ ಕೂಡ ಒಂದಷ್ಟು ಕೆಲಸಗಳು ಕೂಡ ಆಗ್ತಿದೆ. ಅವರ ಪರ ಲಾಯರ್ಗಳು ಭೇಟಿಯಾಗೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಿದ್ದಾರೆ. ನಿನ್ನೆ ಲಾಯರ್ಗಳನ್ನು ಭೇಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮನವಿಯನ್ನು ಮಾಡಿದರು. ಈ ವೇಳೆ ಪ್ರತಿದಿನವೂ ಕೂಡ 1 ಗಂಟೆಗಳ ಕಾಲ ರೇವಣ್ಣ ಅವರನ್ನು ವಕೀಲರು ಭೇಟಿ ಆಗ್ಬೋದು ಅಂತೇಳಿ ನ್ಯಾಯಾಧೀಶರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಆದೇಶವನ್ನು ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ಇವತ್ತು ಇಬ್ಬರು ವಕೀಲರು ಅವರನ್ನು ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ. ಹೇಗೆ ಬೇಲ್ ಪಡಿಬೋದು, ಜೊತೆಗೆ ಅವರ ಪಾತ್ರ ಏನಿಲ್ಲ ಅಂಥೇಳಿ ಈಗಾಗಲೇ ಹೇಳಿದ್ದಾರೆ. ಇದೊಂದು ಸುಳ್ಳು ಕೇಸ್ ಅಂತ ಹೇಳಿದ್ದಾರೆ. ನಿಜಕ್ಕೂ ಕೂಡ ಆ ಒಂದು ಆ್ಯಂಗಲ್ನಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಅವ್ರಿಗೆ ಬೇಲನ್ನು ಕೇಳಬೇಕು ಅನ್ನುವಂಥ ಹಂತದಲ್ಲೂ ಕೂಡ ಅವರು ಚರ್ಚೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ರೇವಣ್ಣ ಅವರ ಜೊತೆ ಅವರ ಪರ ವಕೀಲರು ಇಬ್ಬರಿದ್ದಾರೆ. ಅವರಿಬ್ಬರು ಕೂಡ ಶಂಕರಪ್ಪ ಮತ್ತೋರ್ವ ವಕೀಲರು ಇಬ್ಬರು ಕೂಡ ಅವರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಜೊತೆಗೆ ಒಳಗಡೆ SIT ಅಧಿಕಾರಿಗಳು ಇವರನ್ನು ಯಾವ ರೀತಿ ನಡೆಸ್ಕೊಳ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ತಮ್ಮ ಕಕ್ಷಿದಾರರ ಬಳಿ ವಕೀಲರು ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಹೊಸ ಒಂದು ಅರ್ಜಿಯನ್ನು ಹಾಕುವಂಥ ಕೆಲಸಕ್ಕೂ ಕೂಡ ವಕೀಲರು, ರೇವಣ್ಣ ಪರ ವಕೀಲರು ಮುಂದಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಒಂದು ಬಾರಿ ರೇವಣ್ಣ ಅವರ ಬಳಿ ಚರ್ಚೆ ನಡೆಸಿ ನಂತರ ಜಾಮೀನಿಗೆ ಅರ್ಜಿಯನ್ನು ಹಾಕುವಂಥ ಸಾಧ್ಯತೆ ಇದೆ. ಜಾಮೀನಿಗೆ ಅರ್ಜಿ ಹಾಕಿದರೂ ಕೂಡ ಸದ್ಯಕ್ಕೆ SITಯ ವಶದಲ್ಲಿ ರೇವಣ್ಣ ಅವರು ಇರೋದ್ರಿಂದ ಇನ್ನೂ SIT ಕಸ್ಟಡಿ ಮುಗಿಯೋವರೆಗೂ ಕೂಡ ರೇವಣ್ಣ ಅವರಿಗೆ ಜಾಮೀನು ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ಅಂಶ ಇಲ್ಲಿದೆ. ಸದ್ಯಕ್ಕೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಸದ್ಯಕ್ಕೆ ರೇವಣ್ಣವರ ಬಳಿ ವಕೀಲರು ಚರ್ಚೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಅದಾದಮೇಲೆ ಜಾಮೀನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳು ಕೂಡ ಗೊತ್ತಾಗಬೇಕಿದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.